ಸ್ನೇಹಿತರೆ, ನಾವು ಸಿನಿಮಾದಲ್ಲಿ ನಟಿಸಿದವರನ್ನು ಹೀರೋ ಎಂದು ಕರೆಯುವುದಕ್ಕಿಂತ ಒಂದು ಸಿನಿಮಾ ಯಶಸ್ವಿನ ಕಡೆಗೆ ತಲುಪಲು ಅದರ ಹಿಂದೆ ನಡೆಯುವಂತಹ ಶ್ರಮದಲ್ಲಿ ಭಾಗವಹಿಸಿದವರಿಗೆ ಹೀರೋ ಎಂದು ಕರೆದರೆ ಬಹುಶಃ ತಪ್ಪಾಗಲಾರದು. ಅದರಂತೆ ಇದೀಗ ಕನ್ನಡ ಚಿತ್ರರಂಗದ ಟಾಪ್ ಹೀರೋ ಒಬ್ಬರು ಸಾವನ್ನಪ್ಪಿದ್ದು, ಇವರ ಸಾವಿಗೆ ಕನ್ನಡ ಚಿತ್ರರಂಗದ ಅಭಿಮಾನಿಗಳು ಕಣ್ಣೀರು ಸುರಿಸಿ ಸಂತಾಪ ಸೂಚಿಸಿದ್ದಾರೆ. ಹಾಗಾದ್ರೆ ಈ ಟಾಪ್ ಹೀರೋ ಯಾರು? ಇವರ ಸಾವು ಹೇಗಾಯಿತು? ಈ ಎಲ್ಲಾ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಸ್ನೇಹಿತರೆ, ನೀವು ಕೂಡ ಇವರ ಸಾವಿಗೆ ಸಂತಾಪ ಸೂಚಿಸುವುದಾದರೆ ವಿಡಿಯೋಗೆ ಒಂದು ಲೈಕ್ ನೀಡಿ, RIP ಎಂದು ಟೈಪ್ ಮಾಡಿ. ಹೌದು ಸ್ನೇಹಿತರೆ, ನಾವು ಒಂದು ಚಿತ್ರದ ಹಿಂದೆ ಶ್ರಮ ಪಟ್ಟವರ ಹೆಸರು ಯಾವತ್ತೂ ಹೇಳುವುದಿಲ್ಲ. ಅದರಂತೆ ಇದೀಗ ಕನ್ನಡದ ಸಾವಿರಾರು ಚಿತ್ರಕ್ಕೆ ಶ್ರಮಪಟ್ಟು, ಜೊತೆಗೆ ತುಮಕೂರಿನ ಗುಬ್ಬಿ ಚನ್ನಬಸವೇಶ್ವರ ಥಿಯೇಟರ್ ಮಾಲೀಕರಾಗಿ ಕರ್ನಾಟಕ ರಾಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿದ್ದ ಇವರು ತಮ್ಮ 72ನೇ ವಯಸ್ಸಿನಲ್ಲಿ DR ಜಯರಾಜ್ ನಿಧನರಾಗಿದ್ದಾರೆ. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾವು ನೀವು ಹಾರೈಸೋಣ.